ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಕೇಳಿದರೆ, ಮಕ್ಕಳಲ್ಲಿ ತೊದಲುವಿಕೆ ಮತ್ತು ಸುಧಾರಣೆಗೆ ಏನು ಕ್ರಮಗಳನ್ನು ಅನುಸರಿಸಬೇಕನ್ನೋದ್ರ ಬಗ್ಗೆ ನಿನ್ನೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ಡಾಕ್ಟರ್ ಶೈಲಜಾ ಯು ರಾವ್ ಅವರು ಇವತ್ತು ಮತ್ತಷ್ಟು ಸಂಗತಿಗಳನ್ನು, ಸಲಹೆಗಳನ್ನು ನೀಡ್ತಿದ್ದಾರೆ. ಈ ತೊದಲುವಿಕೆ ಮೊದಲಿನಿಂದ ಇರಲ್ಲ, ಎಲ್ಲೋ ಮಧ್ಯದಲ್ಲಿ ತೊದಲುವಿಕೆ ಸ್ಟಾರ್ಟ್ ಆಗುತ್ತೆ. 3 ವರ್ಷ 4 ವರ್ಷದ ನಂತರ ತೊದಲುವಿಕೆ. ಕೆಲವು ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಈ ತೊದಲುವಿಕೆ ಪ್ರಾರಂಭ ಆಗ್ಬೋದು. ಆ ತೊದಲುವಿಕೆ ಮಾನಸಿಕ ಕಾರಣಗಳಿಂದ ಇರ್ಬೋದು. ಹೀಗೆ ಈ ಮಾತಿನ ತೊಂದರೆಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಆಗ್ಬೋದು. ನಮ್ಮ ನರ ವ್ಯೂಹದ ತೊಂದರೆಯಿಂದ ಅಥವಾ ಮೆದುಳಿನ ತೊಂದರೆಯಿಂದ ಮಾತಿನ ತೊಂದರೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಮಕ್ಕಳಲ್ಲಿ ಪಕ್ಷಾಘಾತ ಆಗ್ಬೋದು. ಅದು ಮೆದುಳಿನ ಹಾಗೂ ನರಶಕ್ತಿಯ ತೊಂದರೆಯಿಂದಾದಂತಹ ಮಾತಿನ ತೊಂದರೆ. ಮಾನಸಿಕ ಒತ್ತಡದಿಂದಾಗಿ ತೊದಲುವಿಕೆ ಮತ್ತೆ ಪ್ರಾರಂಭ ಆಗ್ಬೋದು. ನಾಲಿಗೆ ಹಿಡಿಯೋದ್ರಿಂದ ಟಂಗ್ ಟೈ ಇರೋದ್ರಿಂದ ಕೆಲವು ಅಕ್ಷರಗಳು ಸ್ಪಷ್ಟ ಹೇಳಲಿಕ್ಕಾಗದೆ ಮಾತಿನ ತೊಂದರೆ ಆಗ್ಬೋದು. ಇನ್ನು ಕೆಲ ಮಕ್ಕಳಿಗೆ ಕ್ಲೆಫ್ಟ್ ಲಿಪ್ ಇರುತ್ತೆ. ಅದಿದ್ದ ಮಕ್ಕಳಿಗೆ ಆಪರೇಷನ್ ಮಾಡಿದ ಮೇಲೆ ಕೂಡ ಕೆಲವು ಮಾತಿನ ತೊಂದರೆಗಳು, ಸ್ಪಷ್ಟ ಇಲ್ಲದೆ ಇರುವಂತ ತೊಂದರೆಗಳಾಗ್ಬೋದು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ತರದ ಮಾತಿನ ತೊಂದರೆಗಳು ನಾವು ಮಕ್ಕಳಲ್ಲಿ ಗಮನಿಸಬಹುದು. ಮಕ್ಕಳು ಸರಿಯಾದ ಸಮಯದಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಅದನ್ನ ಗಮನಿಸಿ. ಈಗ 1.5 ವರ್ಷ 2 ವರ್ಷ ಆಯ್ತು ಮಗುಗೆ, ಇನ್ನೂ ಮಾತು ಸರಿಯಾಗಿ ಆಡ್ತಾ ಇಲ್ಲ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಇದನ್ನು ಕೂಡ ಹೇಳ್ತಾ ಇಲ್ಲ ಅಂತಂದ್ರೆ ಸರಿಯಾಗಿ ತೋರಿಸ್ಕೊಂಡು ಮಗುವಿನ ತೊಂದರೆ ಏನು ಅಂತ ಗಮನಿಸ್ಕೊಂಡು ಚಿಕಿತ್ಸೆ ಕೊಟ್ಕೊಳ್ಬೇಕಾದಂತ ಅಗತ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಮಕ್ಕಳಿಗೆ ಆಟಿಸಂ, ADHD, ಮಕ್ಕಳಿಗೆ ಮೆದುಳಿನ ಶಕ್ತಿ ಎಲ್ಲ ಚೆನ್ನಾಗೇ ಇದ್ರೂ ಕೂಡ ಅವರು ಸಾಮಾಜಿಕವಾಗಿ ಸರಿಯಾಗಿ ಸ್ಪಂದಿಸದೆ ಇರುವಂತದ್ದು. ಅಂತ ಮಕ್ಕಳಲ್ಲಿ ಕೂಡ ಮುಖ್ಯವಾಗಿ ನಾವು ಗಮನಿಸುವಂತದ್ದು ಮಾತಿನ ತೊಂದರೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಈ ಮಾತಿನ ತೊಂದರೆ ಉಂಟಾಗ್ಬೋದು. ಇಂಥ ಮಾತಿನ ತೊಂದರೆಗಳಿದ್ದಾಗ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಅವರ ತೊಂದರೆ ಏನನ್ನುವಂಥದ್ದನ್ನು ಸರಿಯಾಗಿ ಗಮನಿಸಿ ಸರಿಯಾದ ಚಿಕಿತ್ಸೆ ಕೊಡುವಂಥದ್ದು ಅತ್ಯಗತ್ಯ ಆಗತ್ತೆ. ಅದಕ್ಕೆ ಈ ಬಜೆ ಏನಿದೆ, ಮಾತು ಅಷ್ಟು ಸ್ಪಷ್ಟ ಆಗಿಲ್ಲ, ಬೇರೆ ಯಾವುದೇ ತೊಂದರೆ ಇಲ್ಲ ಅಂತ ಮಕ್ಕಳಲ್ಲಿ ಈ ಬಜೆಯನ್ನ ತೆಗೆದುಕೊಡೋದ್ರಿಂದ ಮಾತಿನ ಸಮಸ್ಯೆಯಿಂದ ಹೊರಗೆ ಬರಬಹುದು. ಹಾಗೆ ವಾಕ್ಶುದ್ಧಿಕರ ಚೂರ್ಣ ಅಂತಿದೆ, ಸರಸ್ವತ ಚೂರ್ಣ ಅಂತಿದೆ. ಆ ತರದ ಬೇಕಾದಷ್ಟು ಔಷಧಗಳು ಈ ಮಾತಿನ ತೊಂದರೆಗಳಿಂದ, ದೊಡ್ಡ ಸಮಸ್ಯೆಗಳಿಲ್ಲದೆ ಇರುವಂತಹ ಮಾತಿನ ತೊಂದರೆಗಳಿಂದ ಹೊರಬರುವುದಕ್ಕೆ ಸಹಾಯಕಾರಿಯಾಗಿರುತ್ತವೆ. ಮಕ್ಕಳಲ್ಲಿ ಮಾತಿನ ತೊಂದರೆಗಳು ಹೇಗೆ ಕಾಣಿಸಿಕೊಳ್ತವೆ, ಕಾರಣಗಳೇನು ಮತ್ತು ಅದನ್ನ ನಿಭಾಯಿಸಲಿಕ್ಕೆ ಏನೇನು ಮಾರ್ಗಗಳಿದಾವೆ ಅನ್ನೋದ್ರ ಬಗ್ಗೆ ಇದುವರೆಗೂ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಶೈಲಜಾ ಯು ರಾವ್ ಅವರು. ಕೆಳಗರೆ ಮನೆಗಳಲ್ಲೂ ನಾವು ಇರುವ ಜಾಗಗಳಲ್ಲೂ ಜೇಡ ಕಾಣಿಸುತ್ತೆ ಅಲ್ವಾ? ಎಷ್ಟೋ ಜನ ಜಿರಳೆಗೆ ಹೆದರುವಂತೆ ಜೇಡಕ್ಕೂ ಹೆದರೋದಿದೆ. ಕಡಿಯುವ ಜೇಡಗಳು ಇದಾವೆ ಅಲ್ವಾ? ಸಮಸ್ಯೆ ಮಾಡುವ ಜೇಡಗಳನ್ನು ಕಾಣಬಹುದು. ಜೇಡಗಳ ಕಡಿತದಿಂದ ಆಗುವ ಪರಿಣಾಮಗಳು ಮತ್ತು ಆ ಸಂದರ್ಭದಲ್ಲಿ ಏನು ಚಿಕಿತ್ಸೆ ಪಡ್ಕೊಳ್ಬೇಕನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಡಾಕ್ಟರ್ ಪ್ರಿಯಾಂಕಾ. ಸಾಮಾನ್ಯವಾಗಿ ಜೇಡಿನಲ್ಲಿ ನಾವು ವಿಷಕಾರಿ ಮತ್ತು ವಿಷಕಾರಿ ಅಲ್ಲದ ಎಂಬ 2 ವಿಧಗಳನ್ನು ಕಾಣಬಹುದು. ಸಹಜವಾಗಿ ನಾವು ಮನುಷ್ಯರು ಜೇಡ ಕಡಿತಕ್ಕೆ ಒಳಗಾಗಬೇಕಾದರೆ ಇದನ್ನು ಕೆಣಕಿರುವ ಕಾರಣವೇ ಆಗಿರುತ್ತದೆ ವಿನಃ ಇವು ತಾವಾಗಿಯೇ ಬಂದು ಯಾರನ್ನು ಕಚ್ಚುವುದಿಲ್ಲ. ಬಹುತೇಕ ಎಲ್ಲ ಜೇಡ ವಿಧಗಳು ನಿರಾಪಾಯಕಾರಿಯೇ ಅಥವಾ ಕಚ್ಚಿದರೂ ಗಂಭೀರವಾದ ತೊಂದರೆ ಏನು ಕಾಣಿಸಿಕೊಳ್ಳುವುದಿಲ್ಲ. ಭಾರತದಲ್ಲಿ ಅಲ್ಲಲ್ಲಿ ಆಗಾಗ ಜೇಡ ಕಚ್ಚುವಿಕೆಯ ಪ್ರಸಂಗಗಳು ವರದಿಯಾಗುತ್ತಲೇ ಇರುತ್ತವೆ. ಸಾಮಾನ್ಯವಾಗಿ ಈ ಬಗ್ಗೆ ಜನರಲ್ಲಿ ಅರಿವು ಇಲ್ಲದೆ ಇರುವುದು ಹಾಗೂ ಅವು ಅಡಗಿರುವ ಸ್ಥಳಕ್ಕೆ ನೇರವಾಗಿ ಕೈ ಹಾಕುವುದು ಮೊದಲಾದವುಗಳ ಕಚ್ಚುವಿಕೆಗೆ ಕಾರಣವಾಗುತ್ತದೆ. ಜೇಡ ಕಚ್ಚುವಿಕೆಯಿಂದ ಕಚ್ಚಿದ ಭಾಗದಲ್ಲಿ ಕೊಂಚ ಕೆಂಪಾಗುವುದು, ಉರಿ ಊತ ಕಾಣಿಸಿಕೊಳ್ಳುವುದು ಹಾಗೂ ನೋವು ಇರುವುದು ಮೊದಲಾದ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಎಲ್ಲ ಜೇಡಗಳ ವಿಷ ಇಷ್ಟೇ ಇರುವುದಿಲ್ಲ. ಕೆಲವು ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ಜೇಡ ಕಚ್ಚಿದರೂ ಇದರ ಅರಿವು ಆಗುವುದೇ ಇಲ್ಲ ಅಥವಾ ಚಿಕ್ಕ ಭಾಗದ ಚರ್ಮ ಕೆಂಪಗಾಗಿ ಕೊಂಚ ನೋವು ಅಥವಾ ಉರಿಯುಳ್ಳದಾಗಿರುತ್ತದೆ. ಅತಿ ಹೆಚ್ಚು ಎಂದರೆ 1 ವಾರದಲ್ಲಿ ಇದು ತಾನಾಗಿಯೇ ಗುಣವಾಗುತ್ತದೆ.
ಯಾರಾದರೂ ಆಕಸ್ಮಿಕವಾಗಿ ಜೇಡರ ಸಂಪರ್ಕಕ್ಕೆ ಬರುವುದು ಮತ್ತು ಕಚ್ಚಿಸಿಕೊಳ್ಳಬಹುದು. ಇನ್ನು ಕೆಲವು ಜನರು ಹೆಚ್ಚು ಅಪಾಯಕ್ಕೆ ಒಳಗಾಗಬಹುದು, ಏಕೆಂದರೆ ಅವರ ಕೆಲಸಗಳು ಅಥವಾ ಕ್ರಿಯೆಗಳು ಜೇಡಗಳ ವಾಸಿಸುವ ಸ್ಥಳದೊಂದಿಗೆ ನಿಕಟ ಸಂಪರ್ಕದಲ್ಲಿರುತ್ತವೆ. ಹೆಚ್ಚಿನ ಜೇಡಗಳು ನಿರುಪದ್ರವ ಮತ್ತು ಅಪರೂಪವಾಗಿ ಜನರನ್ನು ಕಚ್ಚುತ್ತವೆ. ಕಂದು ಬಣ್ಣದ ಒಂದು ವಿಧದ ಜೇಡರ ಕಚ್ಚುವಿಕೆಯಿಂದ ಕಚ್ಚಿದ ಭಾಗದಲ್ಲಿ ಮುಂದಿನ ಕೆಲವು ಗಂಟೆಗಳವರೆಗೆ ಬೆಂಕಿ ಬಿದ್ದಂತೆ ಉರಿಯುತ್ತದೆ. ಜ್ವರ ಮತ್ತು ಮೈಕೈ ನೋವುಗಳು ಕಾಣಿಸಿಕೊಳ್ಳಬಹುದು. ತೀವ್ರ ಸಂದರ್ಭಗಳಲ್ಲಿ ಕಚ್ಚಿದ ಭಾಗದ ಸುತ್ತಮುತ್ತಲೂ ಚರ್ಮದ ಜೀವಕೋಶಗಳ ಸುತ್ತ ಗಾಯ ತೆರೆದುಕೊಳ್ಳುತ್ತದೆ. ಕೆಳಗರೆ ಯಾವುದೇ ಜೀವಿ ಆಗಲಿ ಸುಮ್ಮನೆ ನಮ್ಮ ಮೇಲೆ ಎರಗೋದಿಲ್ಲ ಅಥವಾ ತೊಂದರೆ ಕೊಡೋದಿಲ್ಲ. ಅಪರೂಪಕ್ಕೆ ಏನೋ ಕಾರಣದಿಂದ ಸಮಸ್ಯೆ ಆಗಿರಬಹುದು. ಜೇಡದ ವಿಷಯದಲ್ಲೂ ಹಾಗೆ. ಆದ್ದರಿಂದ ಹುಷಾರಾಗಿರ್ರಿ, ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಅಂದ್ಕೊಂಡು ಇದುವರೆಗೆ ಹೇಳಿದವರು ಡಾಕ್ಟರ್ ಪ್ರಿಯಾಂಕಾ ಅವರು. ಕೇಳಿದ್ರೆ ಇವತ್ತಂತೂ ಬಹಳ ಜನ ಪ್ರವಾಸ ಮಾಡ್ತಾ ಇರ್ತಾರೆ. ರಸ್ತೆಗಳು ಚೆನ್ನಾಗಾದವು, ವಾಹನಗಳು ಬಂದು, ಇನ್ನು ಸರ್ಕಾರಿ ವಾಹನಗಳಲ್ಲೂ ಭಾರಿ ಜನ ಓಡಾಡ್ತಾ ಇರ್ತಾರೆ. ಪ್ರವಾಸ ಆದಮೇಲೆ ಪ್ರಯಾಸ. ಈ ಹಿನ್ನೆಲೆಯಲ್ಲಿ ನಾವು ತೊಂದರೆ ಮಾಡ್ಕೊಳ್ದಲ್ಲೇ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು. ಯಾವುದೇ ತರಹದ ಪ್ರಯಾಣ ಇರಲಿ, ಅದು ರಸ್ತೆ ಪ್ರಯಾಣ ಇರ್ಬೋದು, ವಿಮಾನಗಳ ಮೂಲಕ ಪ್ರಯಾಣ ಇರ್ಬೋದು, ಸಮುದ್ರ ಮಾರ್ಗದಲ್ಲಿ ಜಲಯಾನ ಅಂತಂದ್ರೆ ಹಡಗುಗಳ ಮೂಲಕ ಪ್ರಯಾಣ ಮಾಡ್ತಾ ಇರ್ಬೋದು, ದೀರ್ಘಕಾಲದ ಕಾಲ್ನಡಿಗೆಯೂ ಸಹ ಪ್ರಯಾಣ ಅನಿಸ್ಕೊಳ್ತದೆ. ಅವುಗಳಿಂದನೂ ಸಹ ಅನೇಕ ತೊಂದರೆಗಳು ಬರ್ಬೋದು. ಈ ಪ್ರಯಾಣಜನಿತ ವಿಕಾರಗಳನ್ನು ಎಷ್ಟು ವಿಧವಾಗಿ ನಾವು ವಿಂಗಡಿಸಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮೊದಲನೇದಾಗಿ ತಕ್ಷಣವೇ ಬರ್ತಕ್ಕಂತಹ ತೊಂದರೆಗಳು, ಪ್ರಯಾಣ ಮಾಡುವಾಗಲೇ ಅಥವಾ ಪ್ರಯಾಣ ಮುಗಿಸಿದ ತಕ್ಷಣ ಬರ್ತಕ್ಕಂತಹ ತೊಂದರೆಗಳು, ಪ್ರಯಾಣದ ಬಗ್ಗೆ ಇರುವ ಭೀತಿಯಿಂದ, ಮಾನಸಿಕ ಒತ್ತಡ ಅಥವಾ ಉದ್ವೇಗದಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ಬರಬಹುದು. ಉದಾಹರಣೆಗೆ ತಮ್ಮ ಜೀವನದಲ್ಲೇನೆ ಮೊದಲ ಬಾರಿಗೆ ಹಡಗಿನಲ್ಲಿ ಪ್ರವಾಸ ಮಾಡ್ತಾ ಇರೋದು ಅಥವಾ ವಿಮಾನದಲ್ಲಿ ಪ್ರಯಾಣವನ್ನು ಮಾಡುವಾಗ ಮಾನಸಿಕ ಭಯದಿಂದ ಅತಿಸಾರ ಅಥವಾ ಭೇದಿ ಉಂಟಾಗಬಹುದು, ಅಥವಾ ತಲೆನೋವು ಬರಬಹುದು. ಪ್ರಯಾಣದ ಸಮಯದಲ್ಲಿ ಬರುವ ಇಂಧನದ ಹೊಗೆ ಇರ್ತದಿಲ್ಲ, ವಾಹನವನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಆ ಹೊಗೆಯ ವಾಸನೆಯಿಂದ ಬರುವ ತೊಂದರೆಗಳು ಇರಬಹುದು. ಕಡಿದಾದ ರಸ್ತೆಗಳಲ್ಲಿ ಪ್ರಯಾಣ ಮಾಡುವುದರಿಂದ ವಾಂತಿ ಅಥವಾ ತಲೆನೋವು ಬರಬಹುದು. ಉದಾಹರಣೆಗೆ ಘಾಟಿಯಲ್ಲಿ ಹೋಗುವಾಗೆಲ್ಲ ನಮ್ಗೆ ಅನುಭವ ಇರ್ತದೆ. ಎರಡನೇ ತರಹದ ತೊಂದರೆ ಅಂತಂದ್ರೆ ದೀರ್ಘಕಾಲೀನ ತೊಂದರೆಗಳು, ಮಂಡಿ ನೋವು, ಕಾಲು ಊತ, ಮಲಬದ್ಧತೆ ಅಥವಾ ಮೂಲವ್ಯಾಧಿ ಇವುಗಳು ಬರಬಹುದು. ಮೂರನೇ ತರಹದ ತೊಂದರೆಗಳ ಒಂದು ಗುಂಪು ಅಂತಂದ್ರೆ ವಾತಾವರಣದ ವ್ಯತ್ಯಾಸದಿಂದ ಉಂಟಾಗುವ ತೊಂದರೆಗಳು. ಅನೇಕ ಪ್ರಕಾರದ ಚರ್ಮ ಕಾಯಿಲೆಗಳು, ಉಸಿರಾಟದ ಕಾಯಿಲೆಗಳು ಇದಕ್ಕೆ ಉದಾಹರಣೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ವಾತಾವರಣದ ವ್ಯತ್ಯಾಸ ಉಂಟಾಗ್ಬಿಟ್ಟು ನಮ್ಮ ಉಸಿರಾಟದಲ್ಲಿ ತೊಂದರೆ ಆಗ್ಬಹುದು ಅಥವಾ ಚರ್ಮದ ತೊಂದರೆಗಳು ಬರಬಹುದು. ಇನ್ನು ನಾಲ್ಕನೆಯದಂತಂದ್ರೆ ಉಷ್ಣತೆಯ ವ್ಯತ್ಯಾಸದಿಂದ ಬರುವ ತೊಂದರೆಗಳು, ಚರ್ಮ ಸುಟ್ಟಂತಾಗ್ತದೆ. ಮತ್ತೆ ಆಹಾರ ಮತ್ತು ನೀರಿನ ವ್ಯತ್ಯಾಸದಿಂದ ತೊಂದರೆಗಳು ಬರಬಹುದು. ಉದಾಹರಣೆಗೆ ವಾಂತಿ ಅಥವಾ ಭೇದಿ ಅಥವಾ ಜ್ವರ, ಉಷ್ಣತೆಯ ವ್ಯತ್ಯಾಸದಿಂದ ಬರ್ತಕ್ಕಂತಹ ಪ್ರಯಾಣ ಜನಿತ ವಿಕಾರಗಳು ಅಂತಂದು ಹೇಳ್ಬೋದು. ಈ ಪ್ರಯಾಣ ಜನಿತ ವಿಕಾರಗಳಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ಲಕ್ಷಣಗಳು ಯಾವಂದ್ರೆ, ಒಂದು ಮನಸ್ಸಿನ ಉದ್ವೇಗ, ತಲೆನೋವು, ಬಾಯಲ್ಲಿ ನೀರು ಊರ್ತದೆ ಜಾಸ್ತಿ, ಹೊಟ್ಟೆ ತೊಳಸ್ದಂಗಾಗ್ತದೆ, ವಾಂತಿ ಬರ್ಬೋದು, ಕೆಲವೊಮ್ಮೆ ತಲೆ ಸುತ್ತು ಬರ್ತದೆ, ಆಕಳಿಕೆ, ಸುಸ್ತು, ಶರೀರದಲ್ಲಿ ನೀರಿನ ಅಂಶ ಸಂಪೂರ್ಣ ಕಡಿಮೆ ಆದಂತಹ ಲಕ್ಷಣಗಳು ಬರ್ಬೋದು. ನಮ್ಮ ಕಿವಿಯೊಳಗೆ ಇರ್ತಕ್ಕಂಥ ಏನು ಸೆಮಿ ಸರ್ಕ್ಯುಲರ್ ಕೆನಾಲ್ ಅಂತಂದು ಏನಿರ್ತದೆ, ಅಲ್ಲಿ ಉಂಟಾಗುವ ತರಂಗಗಳಲ್ಲಿ ವ್ಯತ್ಯಯ ಉಂಟಾಗ್ಬಿಟ್ಟು ಅನೇಕ ತೊಂದರೆಗಳು ಬರ್ಬೋದು. ವಾಂತಿ ಆಗ್ಬೋದು, ತಲೆ ಸುತ್ತು ಬರ್ಬೋದು, ತಲೆನೋವು ಬರ್ಬೋದು. ಈ ತರಹ ಪ್ರಯಾಣದ ಜನಿತ ವಿಕಾರಗಳು ನಮಗೆ ಬರ್ಬೋದು. ಇದುವರೆಗೆ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು ಪ್ರವಾಸ ಪ್ರಯಾಸ ಏನು ಅನ್ನೋದನ್ನು ತಿಳಿಸಿದರು. ನಾಳಿನ ಕಾರ್ಯಕ್ರಮದಲ್ಲಿ ಪ್ರಯಾಸವನ್ನು ಹೇಗೆ ತಗ್ಗಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡ್ತಾರೆ. ಕೆಳಗರೆ ಪ್ರಯಾಣ ಮಾಡುವಾಗ ಎದುರಾಗುವ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಪ್ರಯಾಣ ಮಾಡುವಾಗ ಸೂಕ್ತ ಆಸನದಲ್ಲಿ ಕುಳಿತುಕೊಳ್ಳೋದು ಪ್ರಮುಖವಾಗಿರ್ತದೆ. ನಿಂತುಕೊಂಡು ಪ್ರಯಾಣ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಅದು ಈಗಾಗಲೇ ಪ್ರಯಾಣ ಮಾಡುವಾಗ ತೊಂದರೆ ಆಗಿದ್ರೆ ಜೊತೆಗೆ ಒಬ್ಬರನ್ನು ಕರೆದುಕೊಂಡು ಹೋಗೋದು ಯಾವಾಗಲೂ ಸೂಕ್ತ. ಪ್ರಯಾಣ ಮಾಡುವಾಗ ಹೆಚ್ಚು ಆಹಾರವನ್ನು ಸೇವಿಸುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ರಸ್ತೆಯಾನ ಮಾಡುವಾಗ ವಾಹನದ ಮುಂದಿನ ಆಸನಗಳಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು.
ಕಾರಿನಲ್ಲಿ ಪ್ರಯಾಣ ಮಾಡುವಾಗ ಹವಾ ನಿಯಂತ್ರಣ ಏನಿದೆ ಅಲ್ವಾ, AC, ಅದನ್ನ ಒಂದೇ ಸಮನೆ ಇಟ್ಕೊಂಡು ಹೋಯ್ತು ಅಂತಂದ್ರೆ ಅದರಿಂದ ಅನೇಕ ಸಮಸ್ಯೆಗಳು ಬರ್ಬೋದು ಅಂತಕ್ಕಂಥ ನನ್ನ ಅನುಭವ ಮತ್ತು ನನ್ನ ಅಭಿಪ್ರಾಯ. ಪ್ರಯಾಣ ಮಾಡುವಾಗ ವಾಂತಿ ಸಾಮಾನ್ಯವಾಗಿ ಕಂಡು ಬರೋದ್ರಿಂದ ಆಯುರ್ವೇದದಲ್ಲಿ ಭಾವನಾ ಶುಂಠಿ ಅಂತಂದು ಒಂದು ಔಷಧಿ, ಅದನ್ನು ನಾವು ಜಿಂಜರ್ ಚಾಟ್ ಅಂತ ಹೇಳ್ತೇವೆ. ಆ ಭಾವನಾ ಶುಂಠಿಯನ್ನ ಸ್ವಲ್ಪ ತಿಂದ್ರೆ ಅದು ಒಳ್ಳೆಯದು. ಜೊತೆಗೆ ಶುಂಠಿ, ಜೀರಿಗೆ ಮತ್ತು ಲಾಮಂಚಗಳಂತಹ ಔಷಧಿ ದ್ರವ್ಯಗಳನ್ನ ನೀರಿನಲ್ಲಿ ಬೆರೆಸಿ ಕಾಯಿಸಿ ಇಟ್ಕೊಳ್ಬೇಕು. ನೀರಡಿಕೆ ಆದ್ರೆ ಆ ನೀರನ್ನ ಕುಡಿತಾ ಇರಬೇಕು. ನಿಂಬೆ ಹಣ್ಣನ್ನ ಹತ್ತಿರದಲ್ಲಿ ಇಟ್ಕೊಂಡು ಮೇಲಿನ ಮೇಲೆ ಅದರ ವಾಸನೆಯನ್ನ ನೋಡ್ತಾ ಇದ್ರೆ ವಾಂತಿ ಬರೋದು ಅಂತ ಲಕ್ಷಣಗಳು ಕಡಿಮೆ ಆಗ್ತವೆ. ವಾಂತಿ ಪದೇ ಪದೇ ಬರ್ತಾ ಇದೆ ಅಂತ ನಮ್ಗನ್ಸಿದ್ರೆ ನಮ್ಮ ಸಂಪೂರ್ಣ ಗಮನ ವಾಂತಿ ಕಡೆನೆ ಹೋಗ್ತಾ ಇರ್ತದೆ. ಆ ಗಮನವನ್ನ ಬೇರೆ ಕಡೆ ಕೇಂದ್ರೀಕರಿಸಿದ್ರೆ ವಾಂತಿಯ ಒಂದು ತೀವ್ರತೆ ಅಥವಾ ಒಂದು ಸಮಸ್ಯೆ ಕಡಿಮೆ ಆಗ್ಬಹುದು. ಆಯುರ್ವೇದದ ಶಾಸ್ತ್ರೀಯ ಔಷಧಿಗಳಾದಂತಹ ಹಿಂಗ್ವಾಷ್ಟಕ ವಟಿ ಅಥವಾ ಹಿಂಗ್ವಾಷ್ಟಕ ಚೂರ್ಣ ನಾವು ಸೇವಿಸ್ಕೊಳ್ಬೇಕು. ನೀರು ಮತ್ತು ಆಹಾರದ ವ್ಯತ್ಯಾಸದಿಂದ ಬರುವ ಕಾಯಿಲೆಗಳು ಇರ್ತವೆ ಪ್ರಯಾಣದ ಸಮಯದಲ್ಲಿ. ಅವುಗಳ ಅಂದ್ರೆ ಆಮಶಂಕೆ, ವಾಂತಿ ಅಥವಾ ಅತಿಸಾರ ಬರಬಹುದು. ಅಂತ ಸಮಯದಲ್ಲಿ ಊಟದ ನಂತರ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು. ಪ್ರಯಾಣದಿಂದ ಉಂಟಾಗುವ ದೀರ್ಘಕಾಲೀನ ತೊಂದರೆಗಳು ಯಾವುವು ಅಂತಂದ್ರೆ ಮಂಡಿ ನೋವು ಬರ್ಬೋದು. ಈಗ ರಾತ್ರಿ ಕೂತ್ಕೊಂಡು ಬೆಳಿಗ್ಗೆ ತನಕನೂ ಪ್ರಯಾಣ ಮಾಡ್ತೇವೆ ನಾವು. ಒಂದೇ ಜಾಗದಲ್ಲಿ ಒಂದೇ ಪೊಸಿಷನ್ ಅಲ್ಲಿ ಕೂತ್ಕೊಂಡಾಗ ಮಂಡಿ ನೋವು ಬರ್ತದೆ, ಸೊಂಟ ನೋವು, ಇವು ಸಾಮಾನ್ಯವಾದಂತಹ ಸಮಸ್ಯೆಗಳು. ಇದಕ್ಕೆ ನಾವು ಹೇಳ್ದಂಗೆ ಆಯುರ್ವೇದದಲ್ಲಿ ಹೇಳ್ತಕ್ಕಂತಹ ಔಷಧಿ ಸಂಸ್ಕಾರಿತ ತೈಲಗಳಿಂದ ಸ್ಥಾನಿಕ ಅಭ್ಯಂಗ ಅಥವಾ ಸಾರ್ವದೇಹಿಕ ಸಂಪೂರ್ಣ ಶರೀರಕ್ಕೆ ಹಿತವಾದಂತಹ ಅಭ್ಯಂಗವನ್ನ ಮಾಡ್ಕೊಳ್ಬಹುದು. ದೀರ್ಘಕಾಲೀನ ಪ್ರಯಾಣದಿಂದ ಮಲಬದ್ಧತೆ ಮತ್ತೆ ಮೂಲವ್ಯಾಧಿ ತೊಂದರೆಗಳು ಬರಬಹುದು. ಅಂತಹ ಸಮಯದಲ್ಲಿ ವೈದ್ಯರ ಸಲಹೆ ಪಡೆದು ಬಿಟ್ಟು ಅನುಲೋಮನ ಔಷಧಿಗಳಾದಂತಹ ವಿಪತ್ತಿಕರ ಚೂರ್ಣ ಅಥವಾ ತ್ರಿಫಲಾ ಚೂರ್ಣಗಳನ್ನ ವೈದ್ಯರ ಸಲಹೆ ಮೇರೆಗೆ ಬಳಸಬೇಕು. ಪ್ರಯಾಣದ ಸಮಯದಲ್ಲಿ ಏನು ಮಾಡಬಾರ್ದು ಅನ್ನೋ ಒಂದು ವಿಚಾರ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಾವು ಮದ್ಯಪಾನ ಮಾಡಿ ದಯವಿಟ್ಟು ಪ್ರಯಾಣ ಮಾಡಲಿಕ್ಕೆ ಹೋಗಬಾರ್ದು. ಪ್ರಯಾಣವನ್ನ ಮಾಡುವಾಗ ಪತ್ರಿಕೆಗಳನ್ನ ಓದುವುದು ಅಥವಾ ಬರೆಯುವುದು ಒಂದು ಹಂತದಲ್ಲಿ ಮಾಡ್ಕೊಳ್ಬಹುದು. ಕಂಟಿನ್ಯೂಸ್ ಅದನ್ನೇ ಮಾಡ್ತಾ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಶರೀರ ಚಲನೆ ಇರ್ತದೆ. ಅಂತ ಸಮಯದಲ್ಲಿ ನಾವು ಪುಸ್ತಕದ ಮೇಲೆ ಅಥವಾ ಕಾಗದದ ಮೇಲೆ ಬರೆದದನ್ನ ಓದುವಾಗ ಅದರದ್ದು ಕೂಡ ಚಲನೆ ಇರ್ತದೆ, ನಮ್ಮ ಶರೀರ ಕೂಡ ಚಲನೆ ಇರ್ತದೆ. ಆ ಒಂದು ದೃಷ್ಟಿಯನ್ನ ನೋಡುವಾಗ ದೃಷ್ಟಿಗೆ ಅಂದ್ರೆ ಕಣ್ಣಿಗೆ ಸ್ವಲ್ಪ ಆಯಾಸ ಆಗ್ಬಹುದು. ಹಾಗಾಗಿ ಆದಷ್ಟು ಅದನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಕೆಳಗರೆ ಪ್ರವಾಸ ಹೆಚ್ಚೆಚ್ಚು ಆದಷ್ಟು ಹೆಚ್ಚೆಚ್ಚು ಪ್ರಯಾಸ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಏನು ಗಮನದಲ್ಲಿ ಇಟ್ಕೊಳ್ಬೇಕನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು. ಕೆಳಗರೆ ಕ್ರೀಡೆ ಮತ್ತು ಕ್ರಿಯಾಶೀಲತೆ ಈ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಡಾಕ್ಟರ್ ಶರದ್ ಕುಮಾರ್ ಅವರು. ಒಬ್ಬ ವ್ಯಕ್ತಿಯು ಆರೋಗ್ಯವಂತನಾಗಿರಲು ಶರೀರ ಹಾಗೂ ಮನಸ್ಸಿನ ಸ್ವಾಸ್ಥ್ಯ ಬಲು ಮುಖ್ಯ. ಕ್ರೀಡೆ ಅಥವಾ ಆಟೋಟಗಳು ಶರೀರ ಹಾಗೂ ಮನಸ್ಸಿನ ಸ್ವಾಸ್ಥ್ಯತೆಯನ್ನು ಹೆಚ್ಚಿಸಿ ಕ್ರಿಯಾಶೀಲರನ್ನಾಗಿ ಮಾಡಲು ಸಹಕಾರಿ. ಆದ್ದರಿಂದ ಕ್ರೀಡೆ ಎಂಬ ಚಟುವಟಿಕೆಯು ಎಲ್ಲರೂ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಮಾಡಲೇಬೇಕಾದ ಸಂಗತಿ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ಆಟೋಟಗಳಲ್ಲಿ ಭಾಗವಹಿಸಬೇಕು. ಸಂಜೆ ಹೊತ್ತು ಹೊರಾಂಗಣ ಆಟಗಳನ್ನು ಆಡುವುದು ಉತ್ತಮ. ಹೊರಾಂಗಣದ ಕ್ರೀಡೆಗಳಾದ ಓಟ, ಖೋಖೋ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್ನಂಥ ಆಟಗಳು ಹಾಗೂ ಒಳಾಂಗಣದ ಆಟಗಳಾದ ಚದುರಂಗ, ಕೇರಂ, ಪಗಡೆ, ಚೆನ್ನಮಣೆ, ಚೌಕಾಬಾರಗಳು ಆರೋಗ್ಯ ರಕ್ಷಣೆಗೆ ಸಹಕಾರಿ. ಆಯಾಸವಾಗದಷ್ಟು ಪ್ರಮಾಣದಲ್ಲಿ ಕ್ರೀಡೆಯನ್ನು ಆಡಬೇಕು. ಆಟವಾಡುವುದರಿಂದ ಅತಿಯಾದ ಮೈಕೈ ನೋವು, ಅತಿಯಾದ ಸುಸ್ತು ಆಗದಂತೆ ನೋಡಿಕೊಳ್ಳಬೇಕು. ಊಟ ಮುಗಿದ ತಕ್ಷಣವೇ ಅಥವಾ ಆಹಾರ ಸೇವಿಸಿದ ಕೂಡಲೇ ಆಟವಾಡಬಾರದು. ಅತಿಯಾದ ಬಿಸಿಲಿನಲ್ಲಿ ಹಾಗೂ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಆಟವಾಡುವುದು ಒಳ್ಳೆಯದಲ್ಲ. ಆಟದಲ್ಲಿ ಸೋಲು ಗೆಲುವಿಗಿಂತ ಸಂತೋಷವಾಗಿ ಆಡುವುದು ಬಹಳ ಮುಖ್ಯ. ಬಿಸಿಲಿನಲ್ಲಿ ಆಟ ಆಡುವಾಗ ಟೊಪ್ಪಿಯನ್ನು ಹಾಕಿ ಆಟ ಆಡುವುದು ಸೂಕ್ತ. ತಂಡದ ಆಟಗಳಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ನಿಧಾನವಾಗಿ ಶಾಂತಚಿತ್ತದಿಂದ ಪರಸ್ಪರ ಮಾತಿನಿಂದ ಬಗೆಹರಿಸಿಕೊಳ್ಳಬೇಕು. ಆಟವನ್ನು ಮುಕ್ತ ಮನಸ್ಸಿನಿಂದ ಮತ್ತೆ ಪ್ರಾರಂಭಿಸಬೇಕು. ಹೊರಾಂಗಣ ಆಟವಾಡಿ ಬಂದ ತಕ್ಷಣ ತಣ್ಣೀರನ್ನು ಕುಡಿಯಬೇಡಿ. ಸ್ವಲ್ಪ ಸಮಯದ ನಂತರ ನೀರು ಅಥವಾ ಮಜ್ಜಿಗೆಯನ್ನು ಕುಡಿಯಿರಿ. ಈ ಸಮಯದಲ್ಲಿ ಖಾರವಾದ ತಿನಿಸು ಅಥವಾ ಕಾಫಿ ಟೀಯನ್ನು ಕುಡಿಯುವುದು ಒಳ್ಳೆಯದಲ್ಲ. ಇದೇ ರೀತಿ ಆಟವಾಡಿ ಬಂದ ತಕ್ಷಣ ಸ್ನಾನ ಮಾಡಬಾರದು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ ನಂತರ ತಣ್ಣೀರು ಅಥವಾ ಉಗುರು ಬೆಚ್ಚನೆಯ ನೀರಿನಿಂದ ಸ್ನಾನ ಮಾಡಬೇಕು. ಮಳೆಗಾಲದ ಮಳೆಯಲ್ಲಿ ಹಾಗೂ ಕೆಸರಿನಲ್ಲಿ ಆಟವಾಡಬೇಡಿ. ಈ ಕಾಲದಲ್ಲಿ ಒಳಾಂಗಣ ಕ್ರೀಡೆ ಆಡುವುದು ಉತ್ತಮ. ಆಟವಾಡುವಾಗ ಹತ್ತಿಯ ಬಟ್ಟೆಯನ್ನು ಧರಿಸುವುದು ತುಂಬಾ ಉತ್ತಮ.
ಮಹಡಿಯಲ್ಲಿ, ಗುಡ್ಡದ ಮೇಲೆ, ಜಾರು ಇರುವಂತಹ ಪ್ರದೇಶಗಳಲ್ಲಿ ಆಟ ಆಡಬಾರದು. ಆಟವಾಡಬೇಕಾದರೆ ಅತಿಯಾಗಿ ಕಿರುಚುವುದು, ನೆಗೆಯುವುದು, ಓಡುವುದು ಮಾಡಬಾರದು. ಸಾಹಸ ಕ್ರೀಡೆಗಳನ್ನು ಆಡುವಾಗ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕು. ಆಟ ಆಡುವಾಗ ಕೆಟ್ಟ ಶಬ್ದದಿಂದ ಬೇರೆಯವರನ್ನು ನಿಂದಿಸುವುದು, ಬೈಯುವುದು, ಗೇಲಿ ಮಾಡುವುದು ಉತ್ತಮವಾದುದಲ್ಲ. ಕ್ರೀಡೆಯು ನಡೆಯುವಾಗ ಸನ್ನಡತೆ ಇರಬೇಕು. ಯಾವಾಗಲೂ ಆಟವಾಡುತ್ತಿರುವುದು ಒಳ್ಳೆಯದಲ್ಲ. ಕ್ರೀಡೆ ನಿಮ್ಮ ಶಿಕ್ಷಣಕ್ಕೆ ಅಡ್ಡಿಯಾಗದಂತಿರಲಿ. ಆಟ ಮುಗಿದ ನಂತರ ಆಟದ ಗುಂಗಿನಲ್ಲೇ ಉಳಿದ ಸಮಯವನ್ನು ವ್ಯರ್ಥ ಮಾಡಬಾರದು. ಕ್ರೀಡೆಯು ಒಂದು ಕಲಿಕೆಯ ಸಾಧನ. ಹೊರಾಂಗಣದ ಆಟಗಳಿಂದ ಶರೀರವು ಸದೃಢವಾಗುತ್ತದೆ, ಹಾಗೆಯೇ ಹೊಂದಾಣಿಕೆ ಗುಣವು ಬೆಳೆಯುತ್ತದೆ. ಒಳಾಂಗಣ ಆಟಗಳಿಂದ ಸಹನೆ, ಗ್ರಹಿಕೆ, ಬುದ್ಧಿವಂತಿಕೆ ಹಾಗೂ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಯಾವಾಗಲೂ ಕ್ರಿಯಾಶೀಲರಾಗಿರಲು, ಉತ್ಸಾಹಶೀಲರಾಗಿರಲು ಹಾಗೂ ಲವಲವಿಕೆಯಿಂದಿರಲು ಜೀವನದಲ್ಲಿ ಆಟಗಳು ಅತ್ಯಗತ್ಯ. ಶರೀರದ ಬಹುಮುಖ್ಯ ಕ್ರಿಯೆ ಎಂದರೆ ಉಸಿರಾಟ. ಆಟವಾಡುವುದರಿಂದ ಉಸಿರಾಟದ ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತದೆ. ಆಟದಿಂದ ಆಯಸ್ಸು ವರ್ಧಿಸಿ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದಲೇ ನಾವು ಹೇಳುವುದು ಕ್ರೀಡೆಯಿಂದ ಕ್ರಿಯಾಶೀಲರಾಗಿ ಅಂತ ಹೇಳಿ. ಕೇಳಿದ್ರೆ ಕ್ರೀಡೆ ಹೇಗಿರಬೇಕು, ಕ್ರೀಡೆಯಿಂದ ಏನೇನು ಅನುಕೂಲ ಆಗುತ್ತೆ, ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಾಗ ಏನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಶರದ್ ಕುಮಾರ್ ಅವರು. ಕೇಳಿದ್ರೆ ಆರೋಗ್ಯದಲ್ಲಿ ಅಭ್ಯಂಗ ಈ ಕುರಿತು ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ಪವನ್ HR ಅವರಿಂದ. ಅಭ್ಯಂಗ ಪದದ ಅರ್ಥ ಅಭಿ ಮತ್ತು ಅಂಜನ ಎಂದರೆ ಸಂಪೂರ್ಣ ಶರೀರಕ್ಕೆ ಎಣ್ಣೆ ಹಚ್ಚುವುದೆಂದರ್ಥ. ಪ್ರಾಚೀನ ಕಾಲದಿಂದಲೂ ಹಬ್ಬ ಹರಿದಿನ, ಉದಾಹರಣೆಗೆ ಯುಗಾದಿ, ದೀಪಾವಳಿ ದಿನದಂದು ಸಂಪೂರ್ಣ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿ ಬಿಸಿ ನೀರಿನ ಸ್ನಾನ ಮಾಡುವ ಪ್ರತೀತಿ ಇದೆ. ಈ ಅಭ್ಯಂಗವು ಕೇವಲ ಧಾರ್ಮಿಕ ನಿಬಂಧನೆಗೆ ಒಳಪಡದೆ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಪಡೆದುಕೊಂಡಿದೆ. ಈಗಿನ ಆಹಾರ ಆಗಿರಬಹುದು, ವಿಹಾರ, ಕೆಲಸದ ಒತ್ತಡದಿಂದ ನಾವು ತುಂಬಾ ಸಮಸ್ಯೆಗೆ ಅಂದರೆ ವಿವಿಧ ಅನಾರೋಗ್ಯಕ್ಕೆ ತುತ್ತಾಗಿರುತ್ತೇವೆ. ಉದಾಹರಣೆಗೆ ನಿದ್ರಾನಾಶ ಆಗಿರಬಹುದು, ಆಯಾಸ, ಬೇಗ ಮುಪ್ಪಾದಂತೆ ಕಾಣುವುದು ಮುಂತಾದವು. ಆಯುರ್ವೇದದ ಗ್ರಂಥಗಳಲ್ಲಿ ದಿನನಿತ್ಯದ ಅಭ್ಯಂಗದ ಪ್ರಯೋಜನವನ್ನು ವರ್ಣಿಸಲಾಗಿದೆ. ಅದರಲ್ಲಿ ಪ್ರಮುಖವಾದದ್ದೇನೆಂದರೆ ಆಯುವರ್ಧನ, ದೇಹ ಪುಷ್ಟಿ, ಚರ್ಮದ ಕಾಂತಿ, ಆಯಾಸ ನಿವಾರಣೆ, ನಿದ್ರಾಲಾಭ ಮುಂತಾದವು. ದಿನನಿತ್ಯದ ಒತ್ತಡ ಕೆಲಸದಿಂದಾಗಿ ಪೂರ್ತಿ ಶರೀರಕ್ಕೆ ಅಭ್ಯಂಗ ಮಾಡದಿದ್ದರೂ ಸಹ ನಿತ್ಯ ಪಾದ, ಕಿವಿ ಮತ್ತು ತಲೆಗೆ ಅಭ್ಯಂಗ ಮಾಡುವುದನ್ನು ನಿರ್ದೇಶಿಸಿದ್ದಾರೆ. ಈಗ ನಮ್ಮಲ್ಲಿ ಬರುವ ಪ್ರಶ್ನೆ ಏನೆಂದರೆ ಯಾರು ಅಭ್ಯಂಗವನ್ನು ಮಾಡಬಹುದು? ನವಜಾತ ಶಿಶುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೂಡ ಮಾಡಬಹುದು. ಹಾಗೂ ಕಫರೋಗ, ಅಜೀರ್ಣ ಮತ್ತು ಜ್ವರದಲ್ಲಿ ಅಭ್ಯಂಗವನ್ನು ನಿಷೇಧಿಸಲಾಗಿದೆ. ಹೇಗೆ ಸಣ್ಣ ಗಿಡದ ಬೇರಿಗೆ ನೀರನ್ನು ಹಾಕಿ ಮರವನ್ನಾಗಿ ಪೋಷಿಸುತ್ತೇವೋ ಹಾಗೆ ಪುರುಷ ಕೂಡ ಎಣ್ಣೆಯನ್ನು ಹಚ್ಚಿ ತನ್ನ ದೇಹವನ್ನು ಪೋಷಿಸಿಕೊಳ್ಳಬಹುದು. ದಿನನಿತ್ಯ ಮನೆಯಲ್ಲಿ ಬಳಸುವ ಎಳ್ಳೆಣ್ಣೆ ಆಗಿರಬಹುದು, ಸಾಸುವೆ ಎಣ್ಣೆ ಆಗಿರಬಹುದು, ಎರಡೂ ಕೂಡ ವಾತ ಶಮನ ಮಾಡುವುದರಿಂದ ಈ ಎಣ್ಣೆಯನ್ನು ಬಳಸಬಹುದು. ಹಾಗೂ ವಿವಿಧ ವ್ಯಾಧಿಗಳಲ್ಲಿ ಮಹಾನಾರಾಯಣ ತೈಲ ಆಗಿರಬಹುದು, ನಿರ್ಗುಂಡಿ ತೈಲವನ್ನು ಬಳಸಬಹುದಾಗಿದೆ. ಅಭ್ಯಂಗವನ್ನು ದಿನನಿತ್ಯ ಅರ್ಧ ಗಂಟೆಗಳ ಕಾಲ ಮಾಡುವುದರಿಂದ ಬಹಳ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಇದುವರೆಗೆ ಆರೋಗ್ಯದಲ್ಲಿ ಅಭ್ಯಂಗ ಈ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಪವನ್ HR ಅವರು. ಹೇಮಂತ ಋತುಚರ್ಯ ಈ ಕುರಿತು ಈಗ ವಿಚಾರ ಪ್ರಸ್ತಾಪ ಡಾಕ್ಟರ್ ಕೃತಿ G ಭಟ್ ಅವರಿಂದ. ಹೇಮಂತ ಹಾಗೂ ಶಿಶಿರ ಋತುವಿನಲ್ಲಿ ನಾವು ಹೇಗೆ ಇರಬೇಕು, ಏನೆಲ್ಲ ಸೇವಿಸಿದರೆ ಆರೋಗ್ಯವಾಗಿರಬಹುದು ಎಂಬುದನ್ನು ತಿಳಿಯೋಣ. ಹೇಮಂತ ಋತು ಸರಿಸುಮಾರು ನವೆಂಬರ್ 15ರಿಂದ ಜನವರಿ 15 ಎಂದು ಪರಿಗಣಿಸಬಹುದು. ಇನ್ನು ಶಿಶಿರ ಜನವರಿಯಿಂದ ಮಾರ್ಚ್ 15 ಅಥವಾ ಯುಗಾದಿ ಹಬ್ಬದವರೆಗೆ ಅಂತ ತಿಳ್ಕೊಳ್ಳಬಹುದು. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇದು ಚಳಿಗಾಲ. ವಾತಾವರಣವು ಅತ್ಯಂತ ಶುಷ್ಕ ಮತ್ತು ಬಹಳ ಚಳಿಯಾಗಿರುತ್ತದೆ. ಈ ಕಾಲದಲ್ಲಿ ಸಾಮಾನ್ಯವಾಗಿ ಜಾಟರಾಗ್ನಿ ಬಹಳ ತೀಕ್ಷ್ಣವಾಗಿರುತ್ತದೆ. ಏನು ತಿಂದರೂ ಕರಗಿಸಬಲ್ಲ ಶಕ್ತಿ ನಮ್ಮ ಅಗ್ನಿಗಿರುತ್ತದೆ. ಏಕೆಂದರೆ ಹೊರಗಿನ ಚಳಿ ತಂಪಾದ ವಾತಾವರಣಕ್ಕೆ ಒಗ್ಗಲು, ಉಷ್ಣತೆಯನ್ನು ದೇಹ ಉತ್ಪಾದಿಸಲು ಶಕ್ತಿಯ ಅವಶ್ಯಕತೆ ದೇಹಕ್ಕಿರುವುದರಿಂದ ಆಹಾರ ಸೇವಿಸುವ ಹಾಗೂ ಜೀರ್ಣಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಇದರಿಂದ ದೇಹ ಬಲವು ಹೆಚ್ಚಾಗಿರುತ್ತದೆ. ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವಿಸಿಲ್ಲ ಅಂದ್ರೆ ನಮ್ಮ ಜಠರಾಗ್ನಿ ದೇಹವನ್ನೇ ಪಚನ ಮಾಡಿ ಬಲಹೀನ ಮಾಡುವಷ್ಟು ತೀಕ್ಷ್ಣವಾಗಿರುತ್ತದೆ. ಹಾಗಾದ್ರೆ ನಾವು ಈ ಋತುವಿನಲ್ಲಿ ಹೇಗಿರ್ಬೇಕು? ಉತ್ತಮ ಮಾತ್ರದಲ್ಲಿ ಅಂದ್ರೆ ಹೈ ಕ್ಯಾಲೋರಿ ಡಯಟ್ ನಂತಹ ಪಾಯಸ, ಮಾಂಸರಸ, ಗೋಧಿ, ಉದ್ದು, ಹಾಲು ಮತ್ತು ಹಾಲಿನ ಉತ್ಪನ್ನ, ತುಪ್ಪ, ಸೊಪ್ಪು, ತರಕಾರಿಗಳ ಸೇವನೆ ಮಾಡಬೇಕು. ಇದರಿಂದ ಶಕ್ತಿ ಹೆಚ್ಚಾಗುವುದು ಮಾತ್ರವಲ್ಲದೆ ಜಾಟರಾಗ್ನಿಗೆ ಕೆಲಸ ನೀಡಿದಂತೆಯೂ ಆಗುತ್ತದೆ. ಹೇಮಂತ ಋತುವಿನಲ್ಲಿ ರಾತ್ರಿ ಬಲು ದೀರ್ಘವಾಗಿರುತ್ತದೆ.
ಆದ್ದರಿಂದ ಬೆಳಗ್ಗೆ ಏಳುತ್ತಲೇ ಹಸಿವಾಗುತ್ತದೆ. ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ವ್ಯಾಯಾಮ, ಯೋಗ ಮಾಡಿ, ತೈಲಾಭ್ಯಂಗ ಮಾಡಿ, ಸ್ನಾನ ಮಾಡಿದ ನಂತರ ಭಾರೀ ಉಪಹಾರ ಸೇವಿಸಬೇಕು. ಕಂಬಳಿ, ಉಣ್ಣೆಯ ಬಟ್ಟೆಯನ್ನು ಹಾಕಿಕೊಂಡು ಆದಷ್ಟು ದೇಹವನ್ನು ಬೆಚ್ಚಗೆ ಇರುವಂತೆ ನೋಡಿಕೊಳ್ಳಬೇಕು. ಪ್ರತಿನಿತ್ಯ ಎಳೆಯ ಸೂರ್ಯ ಕಿರಣಗಳಿಗೆ ಮೈಯೊಡ್ಡುವುದು ಉತ್ತಮ. ಪ್ರತಿದಿನ ಸಾಧ್ಯವಾಗದಿದ್ದರೂ ವಾರಕ್ಕೆರಡು ಬಾರಿ ಪಿಂಡ ತೈಲ ಅಥವಾ ಮೂರ್ಛಿತ ತಿಲತೈಲದಿಂದ ದೇಹದ ಅಭ್ಯಂಗ ಸ್ನಾನ ಮಾಡುವುದರಿಂದ ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ನೆನಪಿರಲಿ, ಎಲ್ಲಾ ರೋಗಕ್ಕೂ ಮದ್ದೇ ಸರ್ವೋತ್ತಮ ಪರಿಹಾರವಲ್ಲ. ಹೊರತಾಗಿ ಉತ್ತಮ ಜೀವನ ಶೈಲಿಯನ್ನು ಪಾಲನೆ ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡುವುದು ಮಾತ್ರವಲ್ಲದೆ ರೋಗ ಬರದಂತೆ ತಡೆಗಟ್ಟಬಹುದು. ಇದುವರೆಗೆ ಹೇಮಂತ ಋತುಚರ್ಯ ಈ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಕೃತಿ ಜಿ ಭಟ್ ಅವರು. ಮಜ್ಜಿಗೆಯ ಮಹತ್ವ ಈ ಕುರಿತಂತೆ ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ಕೊಪ್ಪಳ ಅವರಿಂದ. ಇತಿಹಾಸದ ಪುಟವನ್ನು, ಸಂಸ್ಕೃತಿಯ ಸೆರಗನ್ನು ತಿರುವಿದಾಗ ಅಂದೊಂದು ದಿನ ಆಯುರ್ವೇದವು ಕೇವಲ ವೈದ್ಯರ ಸ್ವತ್ತಾಗಿರದೆ ಮನೆ ಮನೆಯಲ್ಲೂ ನಡೆನುಡಿಗಳಲ್ಲೂ ಹಾಸುಹೊಕ್ಕಾಗಿತ್ತು. ನಾವು ಮಾಡುವ ದಿನನಿತ್ಯದ ಊಟ ಉಪಚಾರಗಳು ಕೇವಲ ಹಸಿವನ್ನು ನೀಗುವುದಲ್ಲದೆ ದಿನನಿತ್ಯದ ಬೇನೆಯನ್ನು, ಮುಂದೆ ಬರಬಹುದಾದ ರೋಗಗಳನ್ನು ತಡೆಗಟ್ಟುತ್ತಿತ್ತು. ಮೊಳಕೆಯಲ್ಲಿಯೇ ರೋಗವನ್ನು ಚಿವುಟಿ ಹಾಕುವ ಈ ವಿಧಾನ ನಿರೋಗ ಜಗತ್ತಿನ ಕನಸನ್ನು ಕಾಣುವವರಿಗೆ ಆಶಾಕಿರಣವಾಗಬಹುದು. ಆದರೆ ಬದಲಾದ ನಮ್ಮ ಜೀವನ ಶೈಲಿಗಳಿಂದ ನಾವು ಆಹಾರವೇ ಔಷಧ ಎಂಬುದನ್ನು ಮರೆತಿರುವಂತಿದೆ. ಆದ್ದರಿಂದ ಇಂದು ನಾವು ಈ ನಿಟ್ಟಿನಲ್ಲಿ ಆಹಾರದಲ್ಲಿ ಮಜ್ಜಿಗೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ವಿನಾ ಗೋರಸಂ ಕೋರಸೋ ಭೋಜನಾನಾಂ ಎಂಬುದು ಮಹರ್ಷಿಗಳೊಬ್ಬರ ಮಾತು. ಗೋರಸವಿಲ್ಲದ ಭೋಜನ ನೀರಸ ಎಂದರ್ಥ. ತುಪ್ಪದಿಂದ ಆರಂಭವಾಗುವ ನಮ್ಮ ಸಾಂಪ್ರದಾಯಿಕ ಊಟ ಮಜ್ಜಿಗೆಯಲ್ಲಿ ಕೊನೆಗೊಳ್ಳುತ್ತದೆ. ನಿತ್ಯದ ಊಟದಲ್ಲಾಗಲಿ ಸಮಾರಂಭ ಸಂತರ್ಪಣೆಗಳಲ್ಲಾಗಲಿ ಮಜ್ಜಿಗೆ ಬಂತೆಂದರೆ ಊಟ ಮುಗಿಯಿತೆಂದೇ ಅರ್ಥ. ಇದೇ ಆರೋಗ್ಯಕರವಾದ ಊಟದ ವಿಧಾನ. ಇದರಲ್ಲಿ ಮಜ್ಜಿಗೆಯ ಪಾತ್ರ ವಿಶಿಷ್ಟ ರೀತಿಯದು ಮತ್ತು ಮಹತ್ವಪೂರ್ಣವಾದುದು. ಮಜ್ಜಿಗೆಯು ಅದರ ತಯಾರಿಗನುಗುಣವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಹಾಗೂ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳನ್ನು ಹೊಂದುತ್ತದೆ. ಇಂದು ಮೊಸರಿಗೆ ನೀರು ಸೇರಿಸಿದರೆ ಅದು ಮಜ್ಜಿಗೆ ಎಂದು ಸುಮಾರು ಜನ ಭಾವಿಸುತ್ತಾರೆ. ಆದರೆ ನೀರಾಗುವಿಕೆ, ಜಿಡ್ಡಿಲ್ಲದಿರುವಿಕೆ ಮಾತ್ರ ಮಜ್ಜಿಗೆಯ ಗುಣವಲ್ಲ. ಒಂದು ವಿಶಿಷ್ಟ ರೀತಿಯಲ್ಲಿ ತಯಾರಿಸಿದ ಮಜ್ಜಿಗೆಯಲ್ಲಿ ಮಾತ್ರ ಆಯುರ್ವೇದದಲ್ಲಿ ಹೇಳಲಾದ ಮಜ್ಜಿಗೆಯ ಎಲ್ಲ ಗುಣಗಳನ್ನು ಕಾಣಬಹುದು. ಆಗಲೇ ಇದು ಭೂಲೋಕದ ಅಮೃತವಾದೀತು. ಮಜ್ಜಿಗೆಯಲ್ಲಿ ಪ್ರಮುಖವಾಗಿ 2 ವಿಧ. ಒಂದು ತಾಜಾ ಮಜ್ಜಿಗೆ, ಇನ್ನೊಂದು ಹುಳಿ ಮಜ್ಜಿಗೆ. ತಾಜಾ ಮಜ್ಜಿಗೆ ಕಫಕರ ಮತ್ತು ಪಿತ್ತ ಪ್ರಶಮಕ. ಹುಳಿ ಮಜ್ಜಿಗೆ ವಾತಹರ ಮತ್ತು ಪಿತ್ತಕರ. ಕೇವಲ ವಾತ ರೋಗಕ್ಕೆ ಸಂಬಂಧಿಸಿದ ರೋಗಗಳಿಗೆ ಸೈಂಧವ ಲವಣ ಮಿಶ್ರಿತ ಮಜ್ಜಿಗೆ, ಕೇವಲ ಪಿತ್ತ ರೋಗಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಸಕ್ಕರೆ ಹಾಕಿದ ಸಿಹಿ ಮಜ್ಜಿಗೆ, ಕಫ ರೋಗಗಳಿಗೆ ಶುಂಠಿ, ಮೆಣಸು, ಹಿಪ್ಪಲಿ ಸೇರಿದ ಮಸಾಲ ಮಜ್ಜಿಗೆಯ ಪ್ರಯೋಗ ಉತ್ತಮವಾದುದು. ಸರಿಯಾದ ರೀತಿಯಲ್ಲಿ ತಯಾರಿಸಿದ, ಸರಿಯಾದ ಕ್ರಮದಲ್ಲಿ ಮತ್ತು ಪ್ರಮಾಣದಲ್ಲಿ ದಿನನಿತ್ಯದ ಊಟದ ಕೊನೆಯಲ್ಲಿ ಉಪಯೋಗಿಸಿದ ಮಜ್ಜಿಗೆಯು ರೋಗವನ್ನು ತಡೆಗಟ್ಟುವುದು ಮಾತ್ರವಲ್ಲದೆ ರೋಗ ನಿರ್ಮೂಲನೆಯನ್ನೂ ಸಹ ಮಾಡುತ್ತದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕತ್ತೆ ಮೇದಲ್ಲಿ ಮತ್ತೆ ಹುಲ್ಲಿಲ್ಲ ಎಂದಂತೆ ನ ತಕ್ರ ದಗ್ಧಾಹ ಪ್ರಭವಂತಿ ರೋಗಾಹ ಅಂದರೆ ಮಜ್ಜಿಗೆಯ ಉಪಯೋಗದಿಂದ ವಾಸಿಯಾದ ರೋಗವು ತಿರುಗಿ ಹುಟ್ಟದು ಎಂದರ್ಥ. ಮಜ್ಜಿಗೆಯ ಬಳಕೆ, ಅದರ ವಿಶೇಷತೆ ಕುರಿತಂತೆ ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ವಿಜಯಲಕ್ಷ್ಮಿ ಎಸ್ ಕೊಪ್ಪಳ ಅವರು. ಕೆಳಗರೆ ಹರ್ಷದಾಯಕ ಜೀವನಕ್ಕೆ ಹವ್ಯಾಸ, ರಚನಾತ್ಮಕವಾದ ಹವ್ಯಾಸ ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಡಾಕ್ಟರ್ ಶರದ್ ಕುಮಾರ್ ಅವರು. ಹವ್ಯಾಸದಿಂದ ನಮ್ಮ ಮನಸ್ಸು ಉಲ್ಲಾಸಭರಿತವಾಗಿ ಶಾಂತಿಯನ್ನು ನೀಡುತ್ತದೆ. ಇದರಿಂದ ನಮ್ಮ ದೈನಂದಿನ ಕೆಲಸಗಳು, ಓದುವುದು, ಬರೆಯುವುದು ಮುಂತಾದವುಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಸದಾ ಯಾವುದಾದರೊಂದು ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಆಟ ಪಾಠಗಳ ಹೊರತಾಗಿ ನಮಗೆ ಆಸಕ್ತಿ ಇರುವ ಯಾವುದಾದರೂ ಕಲೆ, ಲಲಿತ ಕಲೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಪ್ರಕೃತಿ ವೀಕ್ಷಣೆ, ಪಕ್ಷಿ ವೀಕ್ಷಣೆ, ಉದ್ಯಾನವನದಲ್ಲಿ ನಡಿಗೆ, ಸಾಹಿತ್ಯದ ಪುಸ್ತಕಗಳನ್ನು ಓದುವುದು ಮೊದಲಾದ ಅಭ್ಯಾಸಗಳು ನಮಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಮನೆಯ ಅಥವಾ ಶಾಲೆಯ ಸುತ್ತಮುತ್ತಲಿನ ಕೈತೋಟದ ಕೆಲಸವನ್ನು ನಿರ್ವಹಿಸಿ ಇದರಿಂದ ನಮಗೆ ಸಸ್ಯ, ಸೊಪ್ಪು, ಹೂವು, ಹಣ್ಣು, ತರಕಾರಿಗಳ ಬಗ್ಗೆ ಜ್ಞಾನವೂ ದೊರೆಯುತ್ತದೆ. ಚಿತ್ರಕಲೆ, ಸಂಗೀತ, ನೃತ್ಯ, ವಾದ್ಯ, ಶಿಲ್ಪಕಲೆ ಹೀಗೆ ನಮಗಿಷ್ಟವಾದ ಯಾವುದಾದರೊಂದು ಕಲೆಯನ್ನು ರೂಢಿಸಿಕೊಳ್ಳುವುದು ಬಹಳ ಅವಶ್ಯಕ. ಹುಡುಗಿಯರಾದರೆ ಹೊಲಿಗೆ, ಕಸೂತಿ, ರಂಗೋಲಿ ಮೊದಲಾದ ಕಲೆಗಳನ್ನು ಕಲಿಯಬಹುದು.
ಅಪರೂಪದ ವ್ಯಕ್ತಿಗಳ, ಪ್ರಕೃತಿಯ ದೃಶ್ಯಗಳು, ಅಂಚೆ ಚೀಟಿಗಳು, ನಾಣ್ಯಗಳು, ಬೆಂಕಿಪೊಟ್ಟಣಗಳು ಮೊದಲಾದವುಗಳನ್ನು ಸಂಗ್ರಹಿಸಿ ಇವುಗಳು ನಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುತ್ತದೆ, ನಮ್ಮ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಹೊಸ ಭಾಷೆ, ಹೊಸ ಸಂಸ್ಕೃತಿ, ಹೊಸ ಗೆಳೆಯರನ್ನು ಪರಿಚಯ ಮಾಡಿಕೊಳ್ಳುವುದೂ ಕೂಡ ಒಳ್ಳೆಯ ಅಭ್ಯಾಸ. ಇದು ನಮ್ಮನ್ನು ಧನಾತ್ಮಕವಾಗಿ ಮಾರ್ಪಡಿಸುತ್ತದೆ. ಪ್ರತಿದಿನ ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಹಿಂದಿ ಮೊದಲಾದ ಭಾಷೆಗಳ ಒಂದೊಂದು ಹೊಸ ಪದ ಕಲಿಯಲು ಹಾಗೂ ಕಲಿತ ಶಬ್ದವನ್ನು ಬಳಸಲು ಪ್ರಯತ್ನಿಸಿ. ಇದರಿಂದ ನಮ್ಮ ಭಾಷೆಯೂ ಉತ್ತಮಗೊಳ್ಳುತ್ತದೆ, ನಮ್ಮ ಶಬ್ದ ಭಂಡಾರ ಹೆಚ್ಚಾಗಿ ನಾವು ಉತ್ತಮ ವಾಗ್ಮಿಗಳಾಗಬಹುದು. ಪ್ರತಿದಿನವೂ ಒಂದು ಕನ್ನಡ ಪತ್ರಿಕೆ ಹಾಗೂ ಆಂಗ್ಲ ಪತ್ರಿಕೆಯನ್ನು ಓದುವುದೂ ಒಳ್ಳೆಯದು. ಇವುಗಳ ಹಲವು ವಿಭಾಗಗಳು ಅಂದರೆ ಸಂಪಾದಕೀಯ, ದೀರ್ಘಲೇಖನ, ಪದಬಂಧ ಮುಂತಾದವುಗಳಿಗೆ ಲಕ್ಷ್ಯ ಕೊಡಿ. ಇದರಿಂದ ನಮ್ಮ ಸಾಮಾನ್ಯ ಜ್ಞಾನ ವೃದ್ಧಿಯಾಗುತ್ತದೆ. ಆಗಾಗ್ಗೆ ಉತ್ತಮ ಸಾಧನೆ ಮಾಡಿದ ಹಾಗೂ ಅನುಕರಣೀಯ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಜೀವನಕ್ಕೆ ಒಂದು ನಿರ್ದಿಷ್ಟ ಗುರಿ ದೊರೆಯುತ್ತದೆ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಮಹಾತ್ಮ ಗಾಂಧೀಜಿ, ಶಾರದಾ ದೇವಿ, ಸರ್ ಸಿ.ವಿ. ರಾಮನ್, ಮೇಡಮ್ ಕ್ಯೂರಿ, ಅಂಬೇಡ್ಕರ್, ಎಪಿಜೆ ಅಬ್ದುಲ್ ಕಲಾಂ ಮೊದಲಾದ ಮಹಾವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಸಂಗ್ರಹಿಸಿ ಗಮನವಿಟ್ಟು ಓದಿರಿ. ನಮಗೆ ಅವರಲ್ಲಿ ಕಂಡುಬಂದ ಒಳ್ಳೆಯ ಗುಣಗಳನ್ನು ಅಥವಾ ಅಭ್ಯಾಸಗಳನ್ನು ನಾವು ಅನುಕರಿಸಲು ಪ್ರಯತ್ನಿಸಬೇಕು. ಪ್ರತಿ ವರ್ಷವೂ ಯಾವುದಾದರೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡಿ. ಆ ಸ್ಥಳದ ಸಂಪೂರ್ಣ ಮಾಹಿತಿಯನ್ನು ಬರೆದುಕೊಂಡು ಸಂಗ್ರಹಿಸಿ. ಪ್ರಾಣಿ ಪಕ್ಷಿಗಳ, ನಿಸರ್ಗದ ಛಾಯಾಚಿತ್ರ ವಿವಿಧ ಭಂಗಿಗಳಲ್ಲಿ ತೆಗೆಯುವುದು ಹಾಗೂ ಸಂಗ್ರಹಿಸುವುದು ಉತ್ತಮ. ಭಾರತೀಯ ಸಂಸ್ಕೃತಿ, ಪರಂಪರೆ, ಗತವೈಭವವನ್ನು ಎತ್ತಿ ತೋರಿಸುವ ಇತಿಹಾಸದ ಪುಸ್ತಕಗಳನ್ನು ಓದಿ. ದಿನಪತ್ರಿಕೆ, ವಾರಪತ್ರಿಕೆಗಳಲ್ಲಿ ಬರುವಂತಹ ಸುಭಾಷಿತ, ಹಿತೋಕ್ತಿ ಹಾಗೂ ಅನುಭವದ ಮಾತುಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡಿ. ಸಣ್ಣ ಸಣ್ಣ ಕಥೆಗಳನ್ನು ಕೂಡಿ ಓದಿ, ಅರ್ಥೈಸಿ ನಂತರ ಅದನ್ನು ಬರೆದಿಟ್ಟುಕೊಳ್ಳಿ. ದಿನದ ಮುಖ್ಯ ಘಟನಾವಣಿಗಳನ್ನು ಒಂದು ಪುಸ್ತಕ ಅಥವಾ ಡೈರಿಯಲ್ಲಿ ಬರೆದಿಡುವ ಹವ್ಯಾಸವೂ ಒಳ್ಳೆಯದು. ಇದರಿಂದ ನಮಗೆ ಬೇಕಾದಾಗ ನಮ್ಮ ಜೀವನದ ಹಿಂದಿನ ಸ್ಥಿತಿಗಳನ್ನು ಅರಿಯಬಹುದು. ತಿಂಗಳಿಗೊಮ್ಮೆಯಾದರೂ ಸಮಾಜ ಸೇವೆ, ಜನಸೇವೆ, ಶ್ರಮದಾನ ಮಾಡಿ ಇದರಿಂದ ನೀವು ಮಾನಸಿಕವಾಗಿ ಸದೃಢರಾಗುತ್ತೀರಿ. ಕೇಳಿದ್ರೆ ಸದಾ ಹುರುಪಿನಿಂದ ನಾವು ಜೀವನ ಮಾಡ್ತಾ ಇದ್ರೆ ಹರ್ಷ ನಮ್ಮ ಜೊತೆಗೆ ಇರ್ತತೆ ಅಂತ ಅನ್ಕೊಂಡು ಹೇಳಿದವರು ಡಾಕ್ಟರ್ ಶರದ್ ಕುಮಾರ್ ಅವರು. ಕೇಳಿದ್ರೆ ಸೂರ್ಯ ನಮಸ್ಕಾರದ ಬಗ್ಗೆ ತುಂಬಾ ಜನ ನಾವು ವಿಚಾರಗಳನ್ನ ಕೇಳಿದ್ವಿ ಅಲ್ವಾ? ಏನಿದು ಸೂರ್ಯ ನಮಸ್ಕಾರ? ಈ ಬಗ್ಗೆ ವಿಚಾರಗಳನ್ನ ತಿಳಿಸಿದ್ರೆ ಡಾಕ್ಟರ್ ತ್ರಿಶೂಲ್ ದೇವ್ ಟಿ.ಎ. ಅವರು. ಸೂರ್ಯ ನಮಸ್ಕಾರವು ಯೋಗಶಾಸ್ತ್ರದ ಒಂದು ಭಾಗವಾಗಿದೆ. ಸೂರ್ಯ ದೇವರನ್ನು ನಮಸ್ಕರಿಸುವುದು, ಪೂಜಿಸುವುದು ವೇದಕಾಲದಿಂದಲೂ ನಡೆದು ಬಂದ ಪದ್ಧತಿಯಾಗಿದೆ. ಸೂರ್ಯನೇ ನಮ್ಮ ಕಣ್ಣಿಗೆ ಕಾಣುವ ಏಕೈಕ ದೇವರು, ನಮಗೆ ಜೀವಿಸುವ ಶಕ್ತಿ ಪೂರೈಸುವವನು. ನಾವು ಸೇವಿಸುವ ಪ್ರತಿಯೊಂದು ಆಹಾರದಲ್ಲೂ ಇರುವುದು ಸೂರ್ಯನ ಸತ್ವವೇ. ಸಸ್ಯಗಳಿಗೂ ಜೀವಿಗಳಿಗೂ ಆಧಾರ ಶಕ್ತಿ, ಮೂಲ ಶಕ್ತಿ ಎಂದರೆ ಸೂರ್ಯನೇ. ಇಡೀ ಜಗತ್ತಿಗೆ ಬೆಳಕು ನೀಡುವನು, ಪೋಷಣೆ ಮಾಡುವವನು ಸೂರ್ಯದೇವನೇ. ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯಕರ ಜೀವನ ನಮ್ಮದಾಗಲು ಸೂರ್ಯ ಉಪಾಸನೆ ಬಹು ಪ್ರಯೋಜನಕಾರಿ. ಸೂರ್ಯ ನಮಸ್ಕಾರವು ಸಾಮಾನ್ಯವಾಗಿ 12 ಹಂತಗಳಲ್ಲಿ ನಿರ್ವಹಿಸಲಾಗುತ್ತದೆ. ಅಥವಾ ಸೂರ್ಯ ನಮಸ್ಕಾರವು 12 ಪುನರುತ್ಪಾದಕ ಯೋಗ ಭಂಗಿಗಳ ಸರಣಿಯಾಗಿದ್ದು ಅವು ಯಾವುವು ಎಂದು ನೋಡಿದರೆ, ಮೊದಲಿಗೆ ಪ್ರಣಾಮಾಸನ, ನಂತರ ಹಸ್ತ ಉತ್ಥಾನಾಸನ, ಹಸ್ತಪಾದಾಸನ, ಅಶ್ವಸಂಚಲಾಸನ, ದಂಡಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಅಶ್ವಸಂಚಲಾಸನ, ಹಸ್ತಪಾದಾಸನ, ಹಸ್ತ ಉತ್ಥಾನಾಸನ ಮತ್ತು ಕೊನೆಯದಾಗಿ ತಾಡಾಸನ. ಪ್ರತಿಯೊಂದು ಹಂತವೂ ದೇಹದ ವಿವಿಧ ಭಾಗಗಳಿಗೆ ಲಾಭಕರವಾಗಿದೆ. ಪ್ರತಿ ಹಂತದೊಂದಿಗೆ ಶ್ವಾಸಕೋಶದ ನಿಯಂತ್ರಣವೂ ಸಹ ಮುಖ್ಯವಾಗಿದೆ. ಸೂರ್ಯೋದಯದ ಸಮಯವು ಸೂರ್ಯ ನಮಸ್ಕಾರ ಮಾಡಲು ಸೂಕ್ತ ಸಮಯ. ಆಗ ವಾತಾವರಣವೂ ಶಾಂತವಾಗಿರುತ್ತದೆ, ದೇಹ ಮತ್ತು ಮನಸ್ಸು ಶಾಂತವಾಗಿರುತ್ತದೆ. ಹಗುರವಾದ, ಸಡಿಲವಾದ ಉಡುಪುಗಳನ್ನು ಧರಿಸಬೇಕು. ಮುಂಜಾನೆಯಲ್ಲಿ ಮಾಡಲು ಆಗದಿದ್ದರೆ ನಿಮಗೆ ಅನುಕೂಲ ವೇಳೆಯಲ್ಲಿಯೇ ಮಾಡಬಹುದು. ಆದರೆ ಮಾಡುವಾಗ ಹೊಟ್ಟೆ ಖಾಲಿ ಇರಬೇಕು, ಅಂದರೆ ಏನೂ ತಿಂದಿರಬಾರದು. ಸೂರ್ಯಾಸ್ತದ ಸಮಯದಲ್ಲೂ ಸಹ ಅಭ್ಯಾಸ ಮಾಡಬಹುದು ಹಾಗೂ ಆಹಾರ ತೆಗೆದುಕೊಂಡು 2-3 ತಾಸುಗಳ ನಂತರವೂ ಅಭ್ಯಾಸ ಮಾಡಬಹುದು. ಸೂರ್ಯ ನಮಸ್ಕಾರದ ಅಭ್ಯಾಸವು ಮುಂಜಾನೆ ತಿಂಡಿ ತಿನ್ನುವ ಮೊದಲು ತೆಗೆದುಕೊಳ್ಳಬೇಕಾದ ಗುಳಿಗೆ ಅಥವಾ ಟಾನಿಕ್ ಎಂದು ತಿಳಿದುಕೊಳ್ಳಿ. ಸೂರ್ಯ ನಮಸ್ಕಾರದ ಪ್ರತಿಯೊಂದು ಆಸನಕ್ಕೆ ಒಂದು ಮಂತ್ರವನ್ನು ಜಪಿಸುವ ಪರಂಪರೆ ಇದೆ. ಈ ಮಂತ್ರ ಸೂರ್ಯನ ವಿವಿಧ ರೂಪಗಳನ್ನು ಪ್ರಶಂಸಿಸುತ್ತದೆ ಮತ್ತು ಭಕ್ತಿಗೆ ಪ್ರೋತ್ಸಾಹ ನೀಡುತ್ತದೆ. ಸೂರ್ಯ ನಮಸ್ಕಾರದಲ್ಲಿ 12 ಮಂತ್ರಗಳಿವೆ ಮತ್ತು ಅವುಗಳನ್ನು ಸೂರ್ಯ ದ್ವಾದಶ ನಾಮಗಳು ಎಂದು ಕರೆಯುತ್ತಾರೆ. ಸೂರ್ಯ ನಮಸ್ಕಾರದ ಪ್ರಯೋಜನಗಳನ್ನು ನೋಡುವುದಾದರೆ, ಸೂರ್ಯ ನಮಸ್ಕಾರವು ದೇಹದ ಪ್ರಮುಖ ಎಲ್ಲಾ ಸ್ನಾಯುಗಳನ್ನು ಚುರುಕುಗೊಳಿಸುತ್ತದೆ, ದೇಹದ ಬಲ ಹೆಚ್ಚಾಗುತ್ತದೆ ಮತ್ತು ಶಕ್ತಿ ವೃದ್ಧಿಯಾಗುತ್ತದೆ. ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡುವುದಲ್ಲದೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಮನಸ್ಸನ್ನು ಶಾಂತವಾಗುತ್ತದೆ ಮತ್ತು ಚಿಂತೆ, ಆವೇಶ ಕಡಿಮೆ ಆಗುತ್ತದೆ.
ಸೂರ್ಯ ನಮಸ್ಕಾರವು ಕಾರ್ಡಿಯೋ ವರ್ಕೌಟ್ನಂತೆ ಕಾರ್ಯನಿರ್ವಹಿಸುತ್ತದೆ. ಇದು ರಕ್ತ ಸಂಚಾರವನ್ನು ಸುಗಮಗೊಳಿಸಿ ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಸೂರ್ಯ ನಮಸ್ಕಾರದ ವಿವಿಧ ಆಸನಗಳು ಹೊಟ್ಟೆಯ ಭಾಗದ ಮೇಲೆ ಒತ್ತಡ ನೀಡುವುದರಿಂದ ಜೀರ್ಣಕ್ರಿಯೆಯೂ ಸುಧಾರಿಸುತ್ತದೆ. ಮಲಬದ್ಧತೆಯನ್ನು ನಿವಾರಿಸುವಲ್ಲಿ ಇದು ಪರಿಣಾಮಕಾರಿ ವಿಧಾನವಾಗಿದೆ. ತೂಕ ಕಡಿಮೆ ಮಾಡಲು ಇದು ಸಹಾಯಕ. ವಿಶೇಷವಾಗಿ ಹೊಟ್ಟೆಯ ಭಾಗದ ಕೊಬ್ಬನ್ನು ಇದು ಕಡಿಮೆ ಮಾಡುತ್ತದೆ. ಇಮ್ಯುನಿಟಿ ವೃದ್ಧಿಸುತ್ತದೆ ಅಥವಾ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇದು ಬಲಗೊಳಿಸುತ್ತದೆ. ಸೂರ್ಯ ನಮಸ್ಕಾರದ ಆಸನಗಳು ಶರೀರದ ಪ್ರತಿ ಭಾಗಗಳಿಗೂ ಒಳ್ಳೆಯ ವ್ಯಾಯಾಮ ಆಗಿರುತ್ತದೆ. ಸೂರ್ಯ ನಮಸ್ಕಾರದ ದೈನಂದಿನ ಅಭ್ಯಾಸವು ದೈಹಿಕ ಆರೋಗ್ಯ, ಮನುಷ್ಯನ ಚೈತನ್ಯ ಮತ್ತು ಸಂಯಮದ ವೃದ್ಧಿಗೆ ಸಹಾಯಕವಾಗುತ್ತದೆ. ಧನ್ಯವಾದಗಳು. ಸೂರ್ಯ ನಮಸ್ಕಾರ ಕುರಿತಂತೆ ಅದರ ಉಪಯೋಗಗಳ ಬಗ್ಗೆ ಇದುವರೆಗೂ ಮಾತಾಡಿದವರು ಡಾಕ್ಟರ್ ತ್ರಿಶೂಲ್ ದೇವ್ ಟಿ.ಎ. ಅವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.